ಎಕ್ಸಾಮ್ ಬರ್ದಾದ್ಮೇಲೆ ರಿಯಾಕ್ಷನ್ಗಳು ನೋಡಿ ಇದೇ ತರ ಬರೋದು. ಡಿಸ್ಕಸ್ ನಡೀತಾ ಇದೆ ನೆಕ್ಸ್ಟ್ ಕನ್ನಡಗೆ. ಅಲ್ಲ ಕರೆಕ್ಟ್ ಆಗಿ ಬರ್ತಿದ್ದೀನಿ, ಇವನು ಇಲ್ಲ ಅನ್ಕೊಂಡು. ಬ್ಲ್ಯಾಕ್ ಕಲರ್ ಪಾರ್ಲೇಜಿ. ಆಕಾಶ್ ಗಾಡಿ ತಂದಾನೆ ಇವತ್ತು, ಗಾಡಿ ಫುಲ್ ರೋಲ್ ನಮ್ಮ ಕೈಲಿ ಎತ್ಕೊಂಡು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಸ್ನಾನ ಮಾಡಿಕೊಂಡು ಎಕ್ಸಾಮ್ಗೆ ಫುಲ್ ಪ್ರಿಪೇರ್ ಆಗಿದ್ದೀನಿ ಗೈಸ್. ನೋಡಿ ಚೆನ್ನಾಗಿ ಓದ್ಕೊಂಡು ಬುಕ್ಕಿಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ಇವಾಗ ಟಿಫನ್ ತಿನ್ಕೊಂಡು ಹೋಗಬೇಕು. ಟಿಫನ್ ಪಲಾವ್ ಮಾಡಿದ್ದಾರೆ, ನಮ್ಮ ಪಲಾವ್ ಏನೋ ಮಾಡಿದ್ದಾರೆ, ಐ ಥಿಂಕ್ ಗೊತ್ತಿಲ್ಲ. ಟೊಮೆಟೊ ಬಾತ್ ಮಾಡಿದ್ದಾರೆ. ಸೊ ಟೊಮೆಟೊ ಬಾತ್ ತಿನ್ಕೊಂಡು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗಿ ಸ್ವಲ್ಪ ಬೇಗ ಹೋಗ್ತೀನಿ, ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಬೇಗ ಪ್ರಿಪೇರ್ ಆಯ್ತೀನಿ ಇನ್ನೊಂದು ಸ್ವಲ್ಪ. ಅದಾದಮೇಲೆ ಇವತ್ತು 1 o'clock ಬಿಟ್ಬಿಡ್ತಾರೆ ಗೈಸ್. ಸೊ ಬೇಗ ಬರ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಅಷ್ಟೊಂದು ನಾನು ಎಲ್ಲೂ ಹೋಗಲ್ಲ ಗೈಸ್, ಎಕ್ಸಾಮ್ ಇರೋದಲ್ಲ. ಸೊ ಹೋಗ್ಬಿಟ್ಟು ರೆಡಿಯಾಗಿ ಟಿಫನ್ ತಿನ್ಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಬನ್ನಿ ಅಲ್ಲಿ ಹೋಗೋಣ. ಯಾರು ನನ್ನ ಚಾನಲ್ ಏನೋ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟಿಫನ್ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗೋಣ. ಎಕ್ಸಾಮ್ ಬರ್ದಾದ್ಮೇಲೆ ರಿಯಾಕ್ಷನ್ಗಳು ನೋಡಿ ಇದೇ ತರ ಬರೋದು. ಪಾಪ ರಾಂಗ್ ಬರ್ದ್ಬಿಟ್ಟು ಬೇಜಾರಾಗಿ ಕೂತಾರೆ. ಯಾಕೆ ಪಾಪ ಬೈಲಿ ಬೇಜಾರಾ ಫೇಲ್ ಐತೆ ಅಂತ ಕಡಿಮೆ ಎಲ್ಲ ಉಲ್ಟಾ ಪಲ್ಟಾ ಬರ್ತಿದ್ಯಾ ನೋಡಿ ಗೈಸ್. ಮಾಡ್ಬಿಟ್ಟು ಬಂದ್ಬಿಟ್ಟು ನೋಡಿ ಇಲ್ಲಿ ಡಿಗ್ರಿ ಅಲ್ಲ ಸೇಮ್ ತಗಡೆ ಯಾಕೆ ಬಂದು ಅಮ್ಮ ತನ ಗುಮ್ಮಿಸ್ಕತ್ಯ ಬೇಡ ಇಷ್ಟಾರು ಬೇಡ. ಸೊ ಗೈಸ್ ಸಕ್ಕತ್ತಾಗಿ ಬರ್ತಿದ್ದೀನಿ ನಾನು. ಓದಿಲ್ಲ ಅಂದ್ರೂ ಅಷ್ಟೇ, ಒಂದು ನೈಟಲ್ಲಿ ಓದಿರೋದು, ಅದು 2 hour ಫುಲ್ ಪಾಸ್ ನಾನು. ನೀವು ನೋಡಿ ಬೆಳಗ್ಗೆನ ಕುತ್ಕೊಂಡಿದ್ರು ಸಕ್ಕತ್ತಾಗಿ ಎಕ್ಸಾಮ್ ಬರ್ದ್ಬಿಟ್ಟು ಅವನು ಉಳ್ಕೊಂಡು ಪಾಪ ಹರ್ಷಿತನ್ಗೆ ನೋಡಿ ಇಲ್ಲಿ ಡಿಸ್ಕಸ್ ನಡೀತಾ ಇದೆ ನೆಕ್ಸ್ಟ್ ಕನ್ನಡಗೆ. ಅಲ್ಲ ಕರೆಕ್ಟ್ ಆಗಿ ಬರ್ತಿದ್ದೀನಿ, ಇವನು ಇಲ್ಲ ಅನ್ಕೊಂಡು ಬಂದವನೇ. ನೋಡಿದ್ರು ಚೇತನ್ ಹಂಗ ರಾಂಗ್ ಕೊಡೋದೇ ಇಲ್ಲ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಅಂದಿ ನೋಡಿ ಕ್ವಶನ್ ಅಲ್ಲಿ ಆಫ್ಟರ್ ನಾವು ವೈಟ್ ಪಾರ್ಲೇಜಿ ಅಂತೀನಿ. ಪಾರ್ಲೇಜಿ ನೋಡಿತೀರಾ ನೋಡ್ರಿ ಇಲ್ಲಿ ಬ್ಲ್ಯಾಕ್ ಕಲರ್ ಪಾರ್ಲೇಜಿ. ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಓದ್ತಾವ ನೋಡ್ರಿ. ಯಾಕಪ್ಪ ಬಂದು ನಮ್ ಕೈಲ ಯಾಕೆ ಗುಮ್ಮಿಸ್ಕತ್ಯ? ವಾನರಂ ಅವರೇ ಅಲ್ಲಿ 13 ಪೇಜ್ ಹೆಂಗ್ ಗೊತ್ತಾಗ ಯಾವ ತರ ಕೌಂಟ್ ಮಾಡಿರೋದು ಹೇಳು. ಉಲ್ಟಂಪ ಅದೆಲ್ಲ ಬೇಡ, ಫುಲ್ ಬುಕ್ಲೆಟ್ ಮುಗಿಸಿದ್ನಿ ನಾನು ಗೈಸ್. ನಾನು ಬುಕ್ಲೆಟ್ ಮುಗಿಸಿದ್ದೀನಿ, ನೀನು ಇಲ್ಲ ಗೈಸ್ ನಾನು ಫೇಲ್ ಆಗ್ತೀನಿ. ಇದಕ್ಕೆ ಏನಾಗ್ತೀನಿ ಹೇಳು, ಏನೋ ಜೇಮ್ಸ್ ಇದಕ್ಕೆ. ಅಯ್ಯೋ ತಗಡೆ ಏನಾಯ್ತು ಗೊತ್ತಾ, ಚೂಸಪ್ಸ್ ಬರ್ದ ಚೂಸಪ್ಸ್ ಎಲ್ಲ. ಆಕಾಶ್ ಗಾಡಿ ತಂದಾನೆ ಇವತ್ತು, ಗಾಡಿ ಫುಲ್ ರೋಲ್ ನಮ್ಮ ಕೈಲಿ ಎತ್ಕೊಂಡು ಗಾಡಿಗೆ ಅವ್ನು ಕೊಡ್ಲೇ ಬೇಡ. ನಿಮ್ಮ ಮನೆಕಿನ ಆಕಾಶ್ ನಾನು ಒಂದು ರೋಡ್ ಅಂಗಡಿ ಕೀ ಕರೆಕ್ಟಾ? ಅಂಗಡಿ ಕೀ ಅಲ್ಲ, ಅಂಗಡಿ ಕೀ ಅಲ್ವಾ, ಗೇಟ್ ಕೀ. ಗೇಟ್ ಕೀ ಎಲ್ಲ ಓಪನ್ ಮಾಡೋದಕ್ಕೆ ಇಲ್ಲಿ ಇದನ್ನ ಒಂದು ಏನಂತಾರೆ ಪ್ರಿಂಟ್ಔಟ್ಸ್ ಇದನ್ನ ಒಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಅವ್ರ ಮನೇಲಿ ಒಳ್ಳೆ ಐಟಮ್ ಈ ದೀಪಾವಳಿಗೆ ನೀವು ನಮ್ಮ ಮನೆಗೆ ಬರ್ತಿರಲ್ಲ ಯಾರಿಗೆ ನಾನೇ ನೀನು ಕಡ್ದ್ಬಿಟ್ರೆ ನಮ್ಮನ್ನ ಕರೀತಾನೆ ದೀಪಾವಳಿಗೆ. ಇಲ್ಲ ಬರೀ ಬರ್ತೀರಾ ಅಂತ ಫುಲ್ಲು ಅಷ್ಟೇ, ನೀನು ಫುಲ್ಲು ಗೈಸ್. ಇದು ಒಂದು ನೋಟ್ ಬಾಕ್ಸ್ ಗಂಡ್ಸ್ ಅಂತೀವಿ. ಆಫ್ ಮಾಡೋದು ಬಿಡೋ. ಆಯ್ತು ಆಯ್ತು ಸಾರಿ ಗೈಸ್. ಮನುಷ್ಯರು ಜೀವನ ಆಯ್ತಾ ಎಷ್ಟು ಬ್ಯುಸಿ ಆಗಿಬಿಡ್ತಾರೆ ಅಂತಂದರೆ, ಮನುಷ್ಯರು ಕೆಲಸ ಮಾಡಿ ಯಾರು ಎಷ್ಟು ಬೇಕಾದ್ರೂ ಬ್ಯುಸಿ ಆಗಬಾರ್ದು. ನಮ್ಮಮ್ಮ ಮಾತ್ರ ತುಂಬ ಬ್ಯುಸಿ ಆಗಿರ್ತಾರೆ. ಯಾಕೆ ಅಂದರೆ ಫೋನ್ ನೋಡಿಕೊಂಡು. ನಾನು ಆ ಟೀ ಕೊಟ್ಬಿಟ್ಟು ಆಗಲೇ 10 ನಿಮಿಷ ಆಯಿತು ನೋಡಿ, ನಾನು ಆಗಲೇ ಕುಡಿತಾ ಇದ್ದೀನಿ ಫುಲ್ಲು. ಅವ್ರು ಕೊಟ್ಟು ನಾನು 10 ನಿಮಿಷ ಮೇಲೆ ಆಯಿತು. ನನಗೆ ಇವಾಗ ಕಾಫಿ ಕೊಡೋ, ಬೇಗ ಕಾಫಿ ಕೊಡೋ ಅಂತ ಬಡ್ಕೊತಾರೆ. ಸೊಪ್ಪು ನೋಡ್ರಿ ಹಿಂಗೆ ಹಾಕ್ಬಿಡೋದು, ಕೇಳಿದ್ರು ಅದನ್ನು ಕೊಡು ಅಂತ, ಅದು ಕೊಟ್ಟೆ, ಅದೇನು ಮಾಡಲಿಲ್ಲ. ಅಲ್ಲೊಂದು ಸ್ವಲ್ಪ ಊಟ ತಿಂದ್ರೆ ಆಗಲೇ ಅಲ್ಲೇ ಕೂತವ್ರು ನೋಡ್ರಿ, ಇಡೀ ಜಾಗದಿಂದ ಕದಲ್ತಾನೆ ಇಲ್ಲ. ಅಮ್ಮ ಫೋನ್ ನೋಡ್ರಿ, ಈಗಲೂ ಹೇಳ್ತಿದ್ರು ಫೋನ್ ನೋಡ್ತಾರೆ. ಮಾತೇ ಇಲ್ಲ ಅಷ್ಟೇ. ಸೊ ಗೈಸ್ ಇವಾಗ ನಾನು ಇನ್ನೂ ಓದ್ಕೊಂಡಿಲ್ಲ, ನಾಳೆ ಮತ್ತೆ ಟೆಸ್ಟು ಗೈಸ್. ಇವಾಗ ಓದ್ಕೊಬೇಕು ನಾನು. ಇವಾಗ ಓದ್ಕೊಳ್ಳೋಣ, ಕಾಫಿ ಕೊಡದೆ ಓದ್ಕೊತೀನಿ. ಗೈಸ್ ನಿಮಗೆಲ್ಲ ಒಂದು ವೀಡಿಯೋ ತೋರಿಸ್ತೀನಿ. ಅಮ್ಮ ಅವಾಗಿಂದ ಅದನ್ನು ನೋಡ್ಕೊಂಡು ನಗ್ತವ್ರೆ, ಅದು ತೋರಿಸ್ತಿದ್ದಾಡ್ರಿ. ಆ ಕ್ರೀಮ
ಅವ್ರು ಬೀಳೋದು ನಮ್ಮಮ್ಮ ಅಮ್ಮ ಒಂದೇ ಹೇಳ, ಒಬ್ರು ಬಿದ್ದಾಗ ನಕ್ಬಾರ್ದು ಯಾವತ್ತೂ ಗೊತ್ತಾ. ಒಬ್ರು ಬಿದ್ದಾಗ ನಕ್ಕಿದ್ರೆ ನೀವು ಬಿದ್ದಾಗ ನಗೋಕ್ 1000 ಜನ ಇರ್ತಾರೆ, ಅದನ್ನ ತಿಳ್ಕೊಳ್ಳಿ. ಅದಕ್ಕೆ ನಗ್ಬಾರ್ದು ಬಿದ್ದಾಗ ಯಾರಾದ್ರು, ಸರಿನಾ? ಏನ್ ತಪ್ಪು, ಅವರು ರೀಲ್ಸ್ ಮಾಡೋವಾಗ ಬಿದ್ದಿರೋದು ಅದಕ್ಕೆ. ಅದು ಅವರು ಪೇಪರ್ ಹಾಕೊಂಬಿಟ್ಟು ಮಳೆ ನೀರಲ್ಲಿ ಇಟ್ಕೊಂಡ್ಬಿಟ್ಟು ಏನು ಹೇಳಿದ್ರು ಅಷ್ಟೇ ನೆಕ್ಸ್ಟನೇ. ಗಾಯ್ಸ್ ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಓದ್ಕೊಂಡು 1 hour 2 hour ಜೇಮ್ಸ್ ಜೊತೆ ಮಾತಾಡಿಕೊಂಡು, ಸೊ ಇವಾಗ ಊಟ ಮಾಡೋಕ್ಕೆ ನಮ್ಮಮ್ಮ ಹುಷಾರಿಲ್ಲ ಬಂತೆ ಏನೋ ಮತ್ತೆ ಇವತ್ತು ಅವ್ರ ಕಾಲು ನೋವಂತೆ ಮತ್ತೆ. ಸೊ ಅವ್ರು ಹಪ್ಳ ಹಾಕ್ತಿದ್ದಾರೆ ತಿನ್ನೋಕ್ಕೆ. ಏನಾಯ್ತು ಮಮ್ಮಿ ನಿಮಗೆ? ಅವ್ರಿಗೆ ಆಯ್ತಲ್ಲತ್ತೆ, ಹುಷಾರಿಲ್ವಂತೆ ಗೈಸ್ ಅವ್ರಿಗೆ. ಸೊ ಇವಾಗ ನಾನು ಊಟ ಮಾಡಬೇಕು, ಊಟ ಮಾಡಿ ಸೊ ಬೇಗ ಮಲ್ಕೊಂಡ್ಬಿಡ್ತೀನಿ ಗೈಸ್. ಅನ್ನ, ಮೊಸಪ್ಪು ಸಾಂಬಾರು, ಹಪ್ಳ ತಿನ್ನೋಣ. ಸೊ ಗೈಸ್ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಹೋಪ್ ಇಲ್ಲಿವರೆಗೂ ನೋಡ್ತೀರಾ ಅಂತ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನೀವು ವ್ಲಾಗ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲೆವೆಲ್ ಬಾಯ್.